ಓ ಏನ್ ಲಾಭಟ್ಟಿದೆ ಊರು ಸುತ್ತಬಿಟ್ಟು ನಮ್ಮ ಮೈಸೂರಿಗೆ ಬಂದಿದೆ. ಓ ಏನ್ ನಿಮ್ಮ ಹುಡುಗಿ ಬಂದ್ಯಾ? ಏನ್ ಮಾಡೋದಣ್ಣ, ಹೊಟ್ಟೆ ಪಾಡು ಸುತ್ತಲೇಬೇಕು ಮತ್ತ. ಅದೇ ಹುಡುಗಿ ಕತೆ ಏನು ಕೇಳಿದೆ ತಗೋ, 3 ನಾಮ ಇಟ್ಬಿಟ್ಟು ಓದ್ಲು ಕಣಂತ. ಓ ನಿಂಗೇನು ತಕಲಪ್ಪ, ಪುಕ್ಸಟ್ಟೆ ಸುತ್ತಬಿಟ್ಟು ಕತೆ ಹೊಡಿಬಿಡ ಕಣಂತ ಇಲ್ಲಿ. ಓ ಹಳ್ಳಿ ಮುಖ ಹೊಸಿ ತಡ್ಕೊಳಪ್ಪ. ಓ ಏನು ಬಾರಿ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕ. ಅದು ಬಿಡು, ಹೆಂಗಿದ್ದದು ಮೈಸೂರು, ಯಾರು ಗೆದ್ದರು? ಒಂದು ಕೆಲಸ ಮಾಡ್ಲಾ, ನಂಗೆ ಈ ಸಿಟಿ ಗಿಟಿ ಎಲ್ಲ ಆಗಿ ಬರೋಕಿಲ್ಲ. ಈ ಸಿಟಿ ಕಡೆ ಕೇಳ್ಕೊ, ನಾ ಹಳ್ಳಿ ಕಡೆ ಹೋಯ್ತೀನಿ, ರೆಡಿ ಹೋಗಮ್ಮ. ನಿಂಗೆ ಅದೇ ಸೂಟ ಬರ್ಕೊಂಡು ತಕೋ. ನೀವು ಒಂದು ಕೆಲಸ ಮಾಡು, ಹಳ್ಳಿ ಕಡೆ ಹೋಗು, ನಾನು ಸಿಟಿ ಕಡೆ ಹೋಗಿ ಕೇಳ್ಕೊ ಬರ್ತೀನಿ. ಅದೇನು ಹೇಳಿದ್ರು ನೋಡುವ. ಅಕ್ಕೋ ಅಕ್ಕ, ಏನ್ ನಿಮ್ಮ ಹೆಸರು? ನಾಗರಾಜ್ ಅಂತ. ಹಣ ಬೇಡ, ಬೇಡಿ ಅಂತ. ಟ್ರೋಲ ಹಂಗಲ್ಲಪ್ಪೋ, ಓಟ್ ಹಾಕಿದ್ರೆ ಕೇಳ್ದೆ ನಾನು. ಓಟ್ ಹಾಕಿದೀವಿ. ಮೈಸೂರಲ್ಲಿ ಚೆನ್ನಾಗಿದ್ದದ? ಮಳೆ ಬಂತಾ? ಮಳೆ ಬಂತು. ಯಾರು ಗೆಲ್ಬೋದು ಮೈಸೂರಲ್ಲಿ? ಗೊತ್ತಿಲ್ಲ. ಓಟ್ ಹಾಕಿಲ್ವ ನೀವು? ಹೇಳಿ. ಹಾಕೈತೆ. ಯಾವುದು ಸರ್ಕಾರಕ್ಕಲ್ಲ, ಯಾವ ಪಕ್ಷ? ನಾವು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಕೇಳಲ್ಲ, ಯಾರು ಗೆಲ್ಬೋದು ಕೇಳ್ತಾ ಇದೀನಿ. ನಾವ್ ಯಾರಿಗೆ ಹಾಕಿದೀವಿ ಅವ್ರಿಗೆ. ಹಂಗಾರೆ ಯಾರು ಗೆಲ್ಬೋದು? ನಾನು ಹಾಕಿರೋರ್ಗೆ. ಯಾರು? ಈಗ ತಾನೇ ಹೇಳ್ಬಿಡಿ ಅಂದ್ರಲ್ಲ. ಯಾರಿಗೆ ಓಟ್ ಹಾಕಿದೀನಿ ಬೇಡ, ಯಾರು ಗೆಲ್ಬೋದು ಕೇಳ್ತಾ ಇದೀನಿ. ಅಲ್ಲಿಗೆಲ್ಲ ಉತ್ತರ ಸಿಕ್ಬಿಡ್ತದಲ್ಲ. ಅದೇನಾ ನಾನು ರಾಜರನೋ ಅಥವಾ ಲಕ್ಷ್ಮಣ? ರಾಜರು. ಹೌದಾ? ಹೌದು. ಪಕ್ಕ ಪಕ್ಕ. ನೋಡೋಣ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಯ್ತು ಬಿಡಿ, ಆಯ್ತು. ಮಂಗಳ ಅಂತ. ಮಂಗಳ, ಈ ಸಲ ಮಂಗಳ ಯಾರಿಗೆ ಆಡಿದ್ದು? ನಾವು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯವ್ವ ನಿಜ? ನಿಜ. ಯಾಕೆ? ಗೃಹಲಕ್ಷ್ಮಿಗೆ. ಆಮೇಲೆ ಆಮೇಲೆ ಬಸ್ ಫ್ರೀ, ಶಕ್ತಿ ಯೋಜನೆ, ಎಲ್ಲ ಲಕ್ಷ್ಮಿ, ಎಲ್ಲ ಯೋಜನೆ. ಹಂಗಾರೆ ಈ ಸಲ ಅವರೇ ಗೆಲ್ಲೋದಾ? ಗೆಲ್ಲಿ ಬಿಡಿ. ಗೆಲ್ಲಿ ಬಿಡಿ ಹಂಗಂತೀರಾ? ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ. ಸಂಧ್ಯಾ ಅವರೇ? ಹೌದು. ಹೇಳಿ, ಯಾರು ಗೆಲ್ಬೋದು? ಲಕ್ಷ್ಮಣ್ ಅವರು. ಅವರೇ ಗೆಲ್ಬೋದಾ? ಹೌದು. ಮತ್ತೆ ಅವ್ರಿಗೆ ರಾಜರು ಅಂತ ಹೇಳ್ಕೊಡ್ತಿದ್ರಿ. ಅವ್ರಿಗೆ ರಾಜರು, ನಮಗ್ ಲಕ್ಷ್ಮಣ್ ಅವರು. ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್, ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ನ ಮಕ್ಳು ನಾವು. ಅಮ್ಮ ನಮಸ್ಕಾರ ಕಣಮ್ಮ. ಏನಮ್ಮ ಹೆಸರು? ಪಾರ್ವತಮ್ಮ. ಓಟ್ ಹಾಕಿದ್ರಾ? ಹಾಕಿದೀವಿ. ಯಾರು ಗೆಲ್ಬೋದು ಈ ಸಲ ಮೈಸೂರಲ್ಲಿ? ಈ ಸಾರಿ ಏನೋ BJP ಬರ್ತದ ಅಂತಾರಪ್ಪ. ಒಡಲೆ ನಿಮ್ಮ ಪ್ರಕಾರ BJP ಗೆಲ್ಬೋದು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಯಾರು ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ನಮ್ಮ ಪ್ರಕಾರ ಸಿದ್ದರಾಮಯ್ಯ ಗೆದ್ರೆ ಒಳ್ಳೆ. ಸಿದ್ದರಾಮಯ್ಯ ಗೆದ್ದು ಮುಖ್ಯಮಂತ್ರಿ ಆಗ್ಯಾರ, ಕಾಂಗ್ರೆಸ್ ಗೆಲ್ಬೇಕು ಅಂತನ? ಅವ್ರು ಗೆಲ್ಬೇಕು ಅಂತ ದುಡ್ಡು ಬರ್ತದ ಫ್ರೀ, ಅದಕ್ಕೆ ಇವರು ಅವ್ರು ಗೆಲ್ವಂತವ್ರ. BJP ಬರಲಿ ನಮ್ಗೆ. ನಾನು ಬಸ್ಸೆಲ್ಲ ಫ್ರೀ ಮಾಡ್ಬಿಟ್ರ, ನಾವು ಯಪ್ಪ ಇವ್ರಿಗೆ ಕೆಲ್ಸ್ಕೊಟ್ರ ಹೋಯ್ತು. ಏನು ಹೋಯ್ತು? ಜೀವನನೇ ಹೊಂಟೈತ. ಅವ್ರು ಇಷ್ಟು ಬಂದಾಗ ಹೊಂಟೈತಾರ. ಎಲ್ಲಿ ಹೊಂಟೈತಾರ? ಬಸ್ ಹತ್ತಿ ನಾವೇನು ಕಾಲಕ್ಕೆ ಹಿಡಿದು ಕಟ್ಕ ಬರುವ. ಬಾಬಾ ನಿಮಗೇನು ಫ್ರೀ ಬೇಕು? ನಮ್ಗೇನು ಫ್ರೀ ಬೇಡ, BJPನೇ ಬರ್ರಿ ಹಂಗಂತೀರಾ? ಅಲ್ಲಪ್ಪ ಬಸ್ ಹತ್ತು ಹೋಯ್ತಾರ. ಎಡ್ತಿ ಮಕ್ಕಳನ್ನ ಬೂಟು ಅವ್ರ ಕಂತೀರಿ ಏನಾಗೋದು? ಊಟ ಯಾರು ಹಾಕ್ತಾರು? ಈ ಫಿಲಾಸಫಿ ಉಚಿತ. ಯಾರಾಗ್ತಾರು? ಇಲ್ಲ, ಇವ್ರು ಫ್ರೀ ಅಂದಟ ಬಸ್ ಹತ್ತು ಹೋಯ್ತಾರ. ಇವರು ಫ್ರೀ ಅಂದಟ ಬಸ್ ಹತ್ತು ಹೋಯ್ತಾರ. ಅವ್ ಮಾಡಿರೋದು ಎಲ್ಕ ಮಾಡ್ಬೇಕಾಯ್ತು. ನಾವು ಅವ್ರು ಕಳಿಸ್ಕೊಳ್ಳು ಅಲ್ವಾ? ಈಗ ಏನ್ ಮಾಡ್ಬೇಕಿತ್ತಪ್ಪ ಗಂಡಸ್ರಿಗೆ? ಗಂಡಸ್ರಿಗೆ ಏನ್ ಮಾಡ್ಬೇಕಿತ್ತು? ಮಾಡ್ಬೇಕು, ನಮಗೂ ಫ್ರೀ ಮಾಡ್ಬೇಕು. ಅವ್ರ ನೆಟ್ಲ ಮನಿಕಂದ್ರು, ನಾವು ಅವ್ರು ನಮ್ಮ ತಲೆ ಮೇಲೆ ಮನಿಕಂದ್ರು. 40 ರೂಪಾಯಿ ಚಾಯ್ಸು, 35 ರೂಪಾಯಿ ಇತ್ತು. ಏನು ಎಣ್ಣೆ ಮಾಡಿರೋದಷ್ಟು 40. ಎಷ್ಟು ರೂಪಾಯಿ ಜಾಸ್ತಿ ಮಾಡ್ಯಾರ? 40 ರೂಪಾಯಿ. ಎಷ್ಟು ಕುಡಿತೀಯ ಕ್ವಾರ್ಟರ್ ದಿನಕ್ಕೆ? ಕುಡಿತೀನಿ ಪಾಟಿ, ಹೊಟ್ಟೆ ತುಂಬ ಕುಡಿತೀನಿ. ಕೊಡ್ತೀನಿ ಸರ್ಕಾರದಿಂದ. ನಂಗೆ ನಂದೇ 5 ರೂಪಾಯಿ ಟಿಪ್ಸ್ ಕೊಡ್ತಿರೋದು, ನನ್ನ ದುಡ್ಡು ಜನಕ್ಕೆ ತಿಂತಿರೋದು. ಆಡ ಫ್ರೀ ಮಾಡ್ಬಿಟ್ಟು ಎಣ್ಸ್ಕೊ ಫ್ರೀ ಮಾಡ್ಬಿಟ್ಟು
ಮನೆ ಒಳಗಿರೋರು ಈಚೆ ಕಡಿಸೋಣವ. ಹಾ ಏನ್ ಮಾಡವು? ಏನ್ ಮಾಡವ? ತಗ್ಗಿಸಿಬೇಕು. ಯಾರನ್ನ? ಸಿದ್ದರಾಮಯ್ಯ ತಗ್ಗಿಸಿದ್ದು. ಸತ್ತೋಗ ಕಾಲ್ತಾರೆ ಈ ಕೆಲಸ ಮಾಡ್ತಾರ. ಎಲ್ಲರಿಗೂ ಒಂದ್ ಮಾಡು. ಪ್ರಧಾನಮಂತ್ರಿ ಯಾರಾಗ್ಬೋದು ಈ ಸಲ? ಯಾರು ಯಾವನಾರ ಆಳಕ್ ನನ್ಗೇನು ಒಳ್ಳೇದ್ ಮಾಡೋರು ಆಗ್ಲಿ, ಕೆಟ್ಟದ್ ಮಾಡೋರು ಕುಳ್ಗಡೆ ಆಗ್ಲಿ. ಹಂಗಂತೀರ? ಮತ್ತ ಇನ್ನೇನು ಸರಿ ತಗೊಳ್ಳಿ. ಇನ್ನೇನು ತೆಗಿತಾರೆ ಆಧಾರ್ ಕಾರ್ಡ್ ಇನ್ನಿಂದ ನಾವು ಚಾರ್ಜ್ ಕೊಟ್ಟು ನಾವು ಹೋಗ್ಲಿ ಬಿಡಿ. ಆಯ್ತು, ಸಮಾಧಾನ ಸಮಾಧಾನ ಸಮಾಧಾನ. ರಾಜಕೀಯ ಬಿಟ್ಬಿಡು. ರಾಜಕೀಯದವ್ರದೇ ತಪ್ಪು. ಈಗ ರಾಜಕೀಯ ಬಿಟ್ಬಿಡಂಗಿರ ನೀ ಯಾಕೆ ಬರ್ಮತ್ ಚಡ್ಡಿ ಕಂದು ನಮ್ಮೂರ್ಗ 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ. ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರ ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ಗೌಡ್ರೆ ನಮಸ್ಕಾರ. ಏನ್ ನಿಮ್ಮ ಹೆಸರು? ರವಿಕುಮಾರ್. ರವಿಕುಮಾರ್ ಅವ್ರೆ, ಏನ್ರಿ ಹೊಳೆ ನರಸೀಪುರ ಹಿಂಗಾಯ್ತು ಕತೆ? ಯಾರು ಗೆಲ್ಬೋದ್ರಿ? ಯಾರು ಗೆಲ್ಬೋದು? ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಸೀಟ್ನ ಕೊಡ್ನವಲ್ಲ, ಕಾಲ್ಡ್ರಿ ಕೊಟ್ಬಿಟ್ರಲ್ಲ ಸೀಟ ಬಿಜೆಪಿ ಅವರು. ಕಾಲ್ಡ್ರು ಅಂದ್ರೆ ಹೆಂಗೆ ಅಂದ್ರೆ ನೋಡ್ತಾ ಇದ್ರಲ್ಲ, ಈಗ ದೇಶನ ನೋಡ್ತಾ ಐತೆ ಎಂತ ಕಚಡ ನನ್ನ ಮಕ್ಕಳು ಅಂತವ. ಒಟ್ಟು ಯಾರು ಗೆಲ್ಬೋದು? ಇಲ್ಲಿ ಬಿಜೆಪಿ ಸೀಟ್ ಕೊಟ್ಟರು ಬಿಜೆಪಿ ಗೆಲ್ಲೋದು, ಇಲ್ಲಿ ಅವ್ರಿಗೆ ಕೊಟ್ರು. ಅವರೆಲ್ಲ ಬೇಜಾರು ಹಿಡಿದೋಗಿತ್ತು. ಯಾಕೆಂದ್ರೆ 40 ವರ್ಷದಿಂದ ಅವ್ರಿಗೆ ಕೊಟ್ಟು 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 ಸಾಕಾಗಿ ಹೋಗ್ಯಾರೆ. ಇಲ್ಲೆಲ್ಲ ಬರೀ ಅವ್ರು ದುಡ್ಡು ಮಾಡ್ಕೊಳ್ಳೋದು, ಅವ್ರು ಬಿಲ್ಡಿಂಗ್ ಕಟ್ಕೊಳ್ಳೋದು, ಅವ್ರ ಮನೆಗೆ ಅವ್ರಿಗೆ ಏನು ಬೇಕೋ ಅದನ್ನು. ಈಗ ನಿಮ್ಮ ಕೇಳ್ರಿ, ಒಂದು ಕಾಂಟ್ರಾಕ್ಟ್ ಮಾಡೋದು ರೇವಣ್ಣಯ್ಯ, ಒಂದು ಬೀದಿ ಕಾಂಟ್ರಾಕ್ಟು ಅವನೇ, ದೇವಸ್ಥಾನ ಕಾಂಟ್ರಾಕ್ಟು ಅವನೇ. ಯಾರು ಇಲ್ಲಿ ಎಲ್ಲವ್ರಿ ಯಾರು ಬೆಳೆದವ್ರು ಇಲ್ಲಿ ಎಲ್ಲ ರೇವಣ್ಣಂಗೆ ಕೆಲಸ ಕೊಟ್ಕೊಂಡು ಕೂತವ್ರೆ. ಇನ್ನೇನು ರೇವಣ್ಣ ಕೆಲಸ ಮಾಡೋದು, ದೇವಸ್ಥಾನ ಕೆಲಸ 1 to 3 ಇದು ಬರುತ್ತದೆ. 1/4% ದುಡ್ಡು ಹಾಕ್ತಾನೆ, 3/4% ದುಡ್ಡು ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ಎಲ್ಲ ಇಡೀ ದೇವಸ್ಥಾನ ಎಲ್ಲ ಅವರೇ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ಒಂದು ಈ ವರ್ಷದಲ್ಲಿ ಕೆಡಿಗಿರೋದು 450-500 ದೇವಸ್ಥಾನ ಕೆಡಿಕೊಂಡವನೆ. ಹಾಂ, ಯಾವ ಬೀದಿ ನೋಡಿದ್ರು ಅವನೇ ರೇವಣ್ಣ ಕೆಲಸ ಮಾಡ್ತದೆ, ಅವನೇ ಕಾಂಕ್ರೀಟು ರೆಡಿ ಗ್ರ್ಯಾಂಟು ಮೋದಿ ಇದರಿಂದ ಬರೋದು ಸೆಂಟ್ರಲ್ದು ಬಂದು ಎಲ್ಲ ರೋಡೆಲ್ಲ ಅವನೇ ಮಾಡ್ತಾನೆ. ಇನ್ನು ನಮ್ಗೆ ಯಾರು ಕೊಡ್ತಾನ? ಇಲ್ಲ ನಮ್ಗೆ ಯಾರು ರೈತರಿಗಿಂತ ಐತಿ ಅಂತ ಕೊಡ್ತಾನ? ನಮ್ಮ ತಲೆ ಬಾಚ್ಕೊತಾನೆ. ಏನ್ ಬೇಕಾದ್ರು ನಿಮ್ ಪ್ರಕಾರವಾ ಅವ್ರ ಬದಲು ಬೇರೆ ಯಾರು ನಿಂತಿದ್ರ ಬಿಜೆಪಿ ಗೆಲ್ತಿದ್ದ ಕಾಂಗ್ರೆಸ್ ಗೆಲ್ತಿದ್ದ? ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಕೊಟ್ಟದ್ದು ಬಿಜೆಪಿ ಗೆಲ್ತಿತ್ತು, ಕಾಂಗ್ರೆಸ್ ಗೆಲ್ತಿತ್ತಲ್ಲ, ದಳನು ಗೆಲ್ತಿತ್ತಲ್ಲ. ಬಿಜೆಪಿ ಗೆಲ್ತಿತ್ತು ಗ್ಯಾರಂಟಿ ಅಂತೀರಾ? 100. ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ಇನ್ಯಾರು ಮೋದಿ ಬಿಟ್ರೆ ಇನ್ಯಾರು ಆಯ್ತಾರೆ? ನಮಸ್ಕಾರ ಅಣ್ಣ, ಏನ್ ನಿಮ್ಮ ಹೆಸರು? ನೀಲ್ಕಂಠ ಅವ್ರೆ, ಹೇಳ್ರಿ ಏನಾಗ್ಬೋದು ಒಳ ನರಸೀಪುರದಲ್ಲಿ? ಯಾರು ಗೆಲ್ಬೋದು? ಒಳ ನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ? ಗ್ಯಾರಂಟಿ ಪಕ್ಕ? ನಿಮ್ಗೆ ಯಾರು ಗೆಲ್ಬೇಕು? ನನಗೆ ಪ್ರಜ್ವಲ್ ರೇವಣ್ಣ ಗೆಲ್ಬೇಕು. ಈಗೆಲ್ಲ ನೋಡ್ತಾ ಇದೀರಲ್ಲ ಕತೆ ಕಾಂದನವ, ಏನ್ ಅನಿಸ್ತದೆ? ಇದು ಅವ್ಯವಹಾರಗಳು ಸುಳ್ಳು, ಇವೆಲ್ಲವ ಸುಳ್ಳು ಮಾಹಿತಿ ಅಂತ ಹೇಳ್ತಾವ್ರೆ. ಇದೇ ತರ ಇಂಗ್ಲೆಂಡ್ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದ ಮನೆ ರಾಧ ಅಂತ ಮಾಡ್ರವ್ರು. ಅದೇ ನೋಡು ಈ ದೇಶ ಸತ್ ಪ್ರಜೆಗಳು ನೋಡು ಹೇಗೆ ನಿಂತಿಯಾರ ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಶ್ರುತಿ ಅವರೇ, ಓಟ್ ಹಾಕೋದ್ರೇನ್ರಿ? ಹಾಕಿದ್ವಿ. ಯಾರು ಗೆಲ್ಬೋದು? ಗೊತ್ತಿಲ್ಲ. ಯಾರು ಗೆಲ್ಬೇಕು? ಯಾರಾದ್ರೂ ಗೆಲ್ಲಿ. ಯಾರಾದ್ರೂ ಗೆಲ್ಲಿ, ನಮ್ಗೆ ಯಾಕೆ?